Question number 38. Develop the story using clue below. Okay. Once lion was asleep, mouse running up and down. Awakened the lion, caught the mouse. Pardon, O king, cried. Little mouse, lion kind, lifted his paw, let him go. After few days, hunters captured lion, net little mouse. Passed by, ran to him, chewed the ropes, net king of the jungle, freed lion, thanked. ಸೊ ಈ ತರ ಒಂದು ಕ್ಲೂನ ಕೊಟ್ಟಿದ್ದಾರೆ ಒಂದೊಂದು ವರ್ಡ್. ಓಕೆ, ಕಥೆನ ನೋಡೋಣ. ಒನ್ಸ್ ಅ ಲಯನ್ ವಾಸ್ ಅಸ್ಲೀಪ್ ಇನ್ ದ ಫಾರೆಸ್ಟ್. ಲಯನ್ ವಾಸ್ ಅಸ್ಲೀಪ್ ಅಂದ್ರೆ ಸಿಂಹವು ಕಾಡಿನಲ್ಲಿ ಮಲಗಿತ್ತು. ಓಕೆ, ಅಸ್ಲೀಪ್ ಅಂದ್ರೆ ಮಲಗಿತ್ತು. ಸಿಂಹವು ಕಾಡಿನಲ್ಲಿ ಮಲಗಿತ್ತು. A little mouse began running up and down on the lion's body, awakening him. ಒಂದು ಚಿಕ್ಕ ಇಲಿಯು ಆ ಸಿಂಹದ ಮೈ ಮೇಲೆ ಕೆಳಗೆ ಓಡಾಡಿ ಆ ಒಂದು ಸಿಂಹವನ್ನ ಎಚ್ಚರಿಸ್ತಾ ಇತ್ತು. ಓಕೆ, ಎಚ್ಚರಿಸು ಅಂದ್ರೆ ಎಬ್ಬಿಸ್ತಾ ಇತ್ತು ನಿದ್ದೆಯಿಂದ. ಓಕೆ, ದ ಲಯನ್ ಕಾಟ್ ದ ಮೌಸ್. ಆಗ ಲಯನ್ ಏನ್ ಮಾಡ್ತು, ಮೌಸ್ ಅನ್ನ ಅಥವಾ ಇಲಿಯನ್ನ ಕೈಯಲ್ಲಿ ಹಿಡಿದು ಬಿಡ್ತು. ಅಂಡ್ ಕಾಲಿನಲ್ಲಿ ಹಿಡಿದು ಬಿಡ್ತು. ಓಕೆ, ಅಂಡ್ ವಾಸ್ ಅಬೌಟ್ ಟು ಈಟ್. ಹಿಡಿದು ತಿನ್ನೋದಿಕ್ಕೆ ಹೋಯ್ತು. ಅಷ್ಟರಲ್ಲಿ ದ ಮೌಸ್ ಕ್ರೈಡ್, ಪಾರ್ಡನ್ ಓ ಕಿಂಗ್, ನನ್ನ ಕ್ಷಮಿಸು ರಾಜ ಅಂತ ಹೇಳ್ತು. ದ ಲಯನ್ ಬೀಯಿಂಗ್ ಕೈಂಡ್, ತುಂಬಾ ದಯೆಯನ್ನ ತೋರಿ, ಕೈಂಡ್ ಅಂದ್ರೆ ದಯೆಯನ್ನ ತೋರಿ, ಲಿಫ್ಟೆಡ್ ಹಿಸ್ ಪಾ ಅಂಡ್ ಲೆಟ್ ದ ಮೌಸ್ ಗೋ. ತನ್ನ ಕಾಲನ್ನ ಎತ್ತಿ ಮೌಸನ್ನ ಇಲಿಯನ್ನ ಹೋಗೋದಿಕ್ಕೆ ಬಿಟ್ಬಿಡ್ತು. ಓಕೆ, ಸೊ ಇವಾಗ ಇಲ್ಲಿ ದಯೆಯನ್ನ ತೋರಿದೆ. ಸಮ್ ಟೈಮ್ ಲೇಟರ್ ಫ್ಯೂ ಹಂಟರ್ಸ್, ಬೇಟೆಗಾರರು, ಕೆಲವೊಂದು ಬೇಟೆಗಾರರು ಬಂದು ಲಯನ್ ಅನ್ನ ಅಂದ್ರೆ ಸಿಂಹವನ್ನು, ಕ್ಯಾಪ್ಚರ್ಡ್ ದ ಲಯನ್ ಅಂಡ್ ಟೈಡ್ ಹಿಮ್ ಟು ಅ ಟ್ರೀ. ಸೊ ಆ ಸಿಂಹವನ್ನ ಹಿಡಿದು ಒಂದು ಮರಕ್ಕೆ ಕಟ್ಟಿ ಹಾಕ್ತಾರೆ. The little mouse happened to pass by and saw the lion's predicament. ಓಕೆ, ಸೊ ಈ ಪರಿಸ್ಥಿತಿಯನ್ನ ನೋಡಿತ್ತು ಯಾವುದು, ಮೌಸ್. ಆವಾಗ ಸಿಂಹ ಇಲಿಯನ್ನ ಬಿಟ್ಟಿತ್ತು ಅಲ್ವಾ, ಜೀವದಾನ ಮಾಡಿತ್ತು. ಆ ಇಲಿಯು ಸಿಂಹವನ್ನ ಇವಾಗ ನೋಡತ್ತೆ. ದ ಮೌಸ್ gnawed through the ropes, freeing the lion. Okay, the lion was grateful to the mouse. Sorry, this is chewed. The mouse chewed through the ropes, freeing the lion. ಕಚ್ಚಿ ಆ ಒಂದು ಹಗ್ಗವನ್ನ ಕಚ್ಚಿ ಮೌಸ್ ಏನ್ ಮಾಡ್ತು, ಇಲಿ ಏನ್ ಮಾಡ್ತು, ಸಿಂಹವನ್ನ ಬಿಡುಗಡೆಗೊಳಿಸಿತ್ತು. ಫ್ರೀಯಿಂಗ್ ಅಂದ್ರೆ ಬಿಡುಗಡೆ ಮಕ್ಕಳು. The lion was grateful to the mouse for saving his life. ಇದರಿಂದ ಸಿಂಹವು ಇಲಿಗೆ ಧನ್ಯವಾದವನ್ನ ಅರ್ಪಿಸಿತು. The moral of the story is, ಇದರ ಒಂದು ನೀತಿ ಏನು ಅಂತಂದ್ರೆ, one should never underestimate others. ಈಗ ಸಿಂಹವು ಇಲಿ ಚಿಕ್ಕದು ಅಂತ ಅದನ್ನ ಕಡೆಗಣಿಸಿಲ್ಲ ಅಲ್ವಾ. ಸೊ ಯಾರನ್ನು ಕಡೆಗಣಿಸಬೇಡಿ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಬರಿತೀನಿ, ಅಂಡರ್ ಎಸ್ಟಿಮೇಟ್ ಅಂತಂದ್ರೇನು, ಕಡೆಗಣಿಸಬಾರದು. ಅದರ್ಸ್ ಬೇಸ್ಡ್ ಆನ್ ದೇರ್ ಸೈಜ್, ಅವರ ಒಂದು ಸೈಜ್ ಅನ್ನ ಅಥವಾ ಶಕ್ತಿಯನ್ನ ನೋಡಿ ಕಡೆಗಣಿಸಬಾರದು. ಕೈಂಡ್ನೆಸ್ ಅಂಡ್ ಗ್ರಾಟಿಟ್ಯೂಡ್ ಕ್ಯಾನ್ ಲೀಡ್ ಟು ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಶಿಪ್ಸ್. ದಯೆ ಮತ್ತು ಗ್ರಾಟಿಟ್ಯೂಡ್, ಧನ್ಯವಾದಗಳು ಅನ್ನೋದು ಒಂದು ಸ್ನೇಹಿತರನ್ನ ನಿಮಗೆ ಕೊಡುತ್ತೆ. ಅಂಡ್ ಅಸಿಸ್ಟೆನ್ಸ್ ಇನ್ ಟೈಮ್ಸ್ ಆಫ್ ನೀಡ್. ಸೊ ನಿಮಗೆ ಯಾವಾಗ ಅಗತ್ಯವಿದೆಯೋ ಅವಾಗ ಇದು ಸಹಾಯಕ್ಕೆ ಬರುತ್ತೆ, ದಯೆ ಮತ್ತು ಕರುಣೆ ಅನ್ನೋದು. ಓಕೆ, ಸೊ ಅದಕ್ಕೆ ನಾವು ಯಾರ ಸಾಮರ್ಥ್ಯವನ್ನು ಕಡೆಗಣಿಸಬಾರದು ಅಂತ ಅರ್ಥ. ಇದೇ ಒಂದು ಈ ಕಥೆಯ ನೀತಿ. ದಿಸ್ ಇಸ್ ದ moral of the story. Okay, so this is how you have to build the story by using the appropriate prepositions, conjunctions, verbs, etc. Okay children.